ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಿನ್ನೆ ಹಾಸನ ಬಿರುಗಾಳಿ ಎಬ್ಬಿಸ್ಬಿಟ್ಟು ಬಂದಿದ್ದಾರೆ. ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ. ಮಾಡ್ಬೋದು, ಅವರವ್ರ ಕರ್ತವ್ಯ ಅಲ್ವಾ. ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಟಾರ್ಗೆಟ್ ಅವ್ರು ಮೊದಲಿಂದ ಹೇಳ್ತಾನೆ ಇದ್ದಾರಲ್ಲ. ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋಲಿಸಲೇಬೇಕು. ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಸೂರ್ಯಚಂದ್ರರಿಗೂ ಆದೇಶ ಮಾಡಿದ್ದಾರೆ. ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಬಿಜೆಪಿಗಿಂತ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರೋದೇ ನಮ್ಮದಲ್ಲಿವೆ, ಆತಂಕ. ಒಂದು ಅವ್ರು ಮೊದಲು ತಿಳ್ಕೊಂಡಿದ್ದರು BJP JDS ಹೊಂದಾಣಿಕೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು. ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರಲ್ಲ, ಏನೇನು ನಡೆಸಿದ್ರು ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ. ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವತ್ತು BJP JDS ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದಯುತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ. ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮ ಮೇಲಿರ್ತಕ್ಕಂಥ ಜನತಾದಳದ ಮೇಲೆ ಅವರಿಗೆ ಆತಂಕವೂ ಇದೆ, ಆಕ್ರೋಶವೂ ಇದೆ. ಕಾಂಗ್ರೆಸ್ ಒಂದು ಜಾಹೀರಾತು ಕೊಡ್ತಾ ಇದ್ದಾರೆ, ಚೊಂಬನ್ನು ಕೊಟ್ಟು ಇದು BJP ಕೊಟ್ಟದ್ದು, ಇದನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದು ಮತದಾರರಿಗೆ ಸಂದೇಶ. ಇದು BJP ಚೊಂಬು ಕೊಟ್ಟಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಷರಿ ಖಜಾನೆ ಸಂಪದ್ಭರಿತವಾಗಿತ್ತು. ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ. BJP ಸರ್ಕಾರ ಆಡಳಿತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಬಂದಿದ್ದು ಒಂದು ಭಾಗ ಇರಲಿ. ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತುಳುಕ್ತಾ ಇದ್ಲು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ 11 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಚೊಂಬು ಖಾಲಿಯಾಗಿರೋದ್ರಿಂದ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನು ಖಾಲಿ ಚೊಂಬು ಹಿಡ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನು ಇಟ್ಕೊಂಡಕ್ಕೆ ಲೂಟಿ ಆಗಿದೆಯಲ್ಲ. ಈಗ ಕಳೆದ 11 ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ. ಖಜಾನೆ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು. ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ. ಈ ಚೊಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿಯವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬು ಇಟ್ಕೊಂಡು ಹೊರಟಿದ್ದಾರೆ. ಸರ್, ಈಗ ಪ್ರಮುಖವಾಗಿ ನಿನ್ನೆ ಇನ್ಸಿಡೆಂಟ್ ಗಮನಿಸಿದ್ದೀವಿ. ನಾರ್ತ್ ಕರ್ನಾಟಕದಲ್ಲಿ ಮಡಿಕೇರಿಯಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಅಂದರೆ ಈಗ ಸರ್ಕಾರ ಇದನ್ನು ಎಡುತ್ತಾ ಇದೆ. ಇದು ನಿಭಾಯಿಸ್ಲಿಕ್ಕೆ ಎಡುವುದಲ್ಲ, ಇದು ಒಂದು ವರ್ಗವನ್ನು ಸಂಪೂರ್ಣವಾಗಿ ಓಲೈಕೆ ಮಾಡ್ತಕ್ಕಂಥ ಒಂದು ಸರ್ಕಾರದ ನೀತಿ. ಇದು ಅದು ಒಂದು ವರ್ಗ ಓಲೈಸ್ಕೊಳ್ಳೋದು ಬೇರೆ. ಈಗ ಅದು ಎಂಥದ್ದು, ನಾನು ಹೆಣ್ಮಕ್ಳ ಬಗ್ಗೆ, ಹೆಣ್ಮಕ್ಳು ಅಂದರೆ ತಾಯಂದ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೆ, ದೊಡ್ಡ ಅವಮಾನ ಮಾಡಿಬಿಟ್ಟೆ ಅಂತ ಹೇಳಿ ಅದು ಯಾವುದೋ ಹೆಣ್ಮಕ್ಳನ್ನ ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅಲ್ಲಲ್ಲೇ ಪ್ರತಿಭಟನೆ ಮಾಡಿಸಿ ಕೂಬೇಕಂತ ಹೇಳ್ತಾರಲ್ಲ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದಲ್ಲಾಗಿರ್ತಕ್ಕಂಥ ಅವರ ಮಗಳ ಹತ್ಯೆ, ನೇಹಾಮಠ್ ಅವರ ಹತ್ಯೆ, ಹಿರೇಮಠ್. ಆ ಒಂದು ಹತ್ಯೆ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರ ಲಘುವಾದ ಹೇಳಿಕೆ ಏನಿದೆ, ಆ ಒಂದು ಪಕ್ಷಕ್ಕೆ ದುಡಿಮೆ ಮಾಡ್ತಕ್ಕಂಥ ಕಾರ್ಯಕರ್ತನ ಕುಟುಂಬದ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ. ಅದಷ್ಟೇ ಅಲ್ಲ, ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವರು ಏನು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಿನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ, ನಗ್ನ ಪ್ರದರ್ಶನ ಮಾಡಿದ್ದಾರೆ. ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಒಂದು ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು. ನಿನ್ನೆ ದಿನ ಅವ್ರ ಹೇಳಿಕೆ ವಿಷಯಗಳನ್ನು ಮಾಹಿತಿ ಸಂಗ್ರಹ ಮಾಡಿದೆ, ಸತ್ಯಾಂಶಗಳನ್ನು ತಿಳ್ಕೊಳ್ಳದೆ ಇವತ್ತು ಈ ರೀತಿ ಏಕಾಏಕಿ ಮುಖ್ಯಮಂತ್ರಿ ಆ ಸರ್ಟಿಫಿಕೇಟ್ ಕೊಟ್ಟರೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ? ಇನ್ನು ನಮ್ಮ ಮೈಸೂರಿನಲ್ಲೂ ಒಬ್ಬ ಏನೋ ನರೇಂದ್ರ ಮೋದಿಯವ್ರ ಬಗ್ಗೆ
ಹಾಡನ್ನು ರಚನೆ ಮಾಡಿದ್ದ ಅಂತೇಳಿ ನೆನ್ನೆ ಇಲ್ಲೊಂದು ಹಲ್ಲೆ ಆಗಿದೆ, ಮತ್ತು ಕೊಡಗಲ್ಲಿ ಒಬ್ಬನ ಹತ್ಯೆ ಆಗಿದೆ. ಇದು ನಿರಂತರವಾಗಿ ಪ್ರಾರಂಭ ಆಯಿತು. ಅದು ಅಷ್ಟೇ ಅಲ್ಲ, ಕಲಬುರಗಿನಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ, ಆ ಕುಟುಂಬದಲ್ಲಿ 4 ಜನ ರಾತ್ರಿ ಮನೇಲಿ ಮಲಗಿದ್ದವ್ರನ್ನ ಇವತ್ತು ಹತ್ಯೆ ಮಾಡ್ತಾರೆ ಅಂದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೋದು, ಈ ಸರ್ಕಾರದ ಬಗ್ಗೆ ಜನಗಳಲ್ಲಿ ಯಾವ ಭಾವನೆ ಬರ್ಬೋದು, ಇದು ಇರತಕ್ಕಂಥ ಪ್ರಶ್ನೆ. ಅಲ್ಲ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ಮ ಕಾಲದಲ್ಲಿ ನಡೆದಿಲ್ವಾ ಅಂದರೆ? ನನ್ನ ಕಾಲದಲ್ಲಂತೂ ಬಿಜೆಪಿ ಕಾಲದಲ್ಲಿ ನನ್ನ ಕಾಲದಲ್ಲಂತೂ ಈ ರೀತಿ ನಡೆಯೋಕ್ಕೆ ಎಂದೂ ಅವಕಾಶ ಕೊಟ್ಟಿರಲಿಲ್ಲ. BJP ಮತ್ತು ಆನ್ಸರ್ ಅಂತ ಅದು ಆನ್ಸರ್ ಅಲ್ಲ. ಅದು ಆನ್ಸರ್. ನಾನು ಗೃಹ ಸಚಿವರಿಗೆ ಹೇಳ್ತೇನೆ, ನಿಮ್ಮ ಕಾಲದಲ್ಲಿ ನಡೆದಿರಲಿಲ್ವಾ ಅಂತೇಳಿ ಮಾತಾಡ್ತೀರಿ. ಅವ್ರು ಸರಿಯಾಗಿ ನಡೆಸ್ತಿಲ್ಲ ಅಂತಲೇ ತಾನೇ ನಿಮಗೆ ಕೊಟ್ಟಿರೋದು ಅಧಿಕಾರ ನಿಮಗೆ, ಅದಕ್ಕೋಸ್ಕರ ತಾನೇ ಸರಿಪಡಿಸಿ ಅಂತೇಳಿ ಅದನ್ನು ಕಾರಣ ತೋರಿಸ್ಕೊಂಡು ಇಲ್ಲಿ ಪ್ರತಿನಿತ್ಯ 5-10 ಹತ್ಯೆ ನೀವು ಟಿ ವಿಲಿ ತಾಕ್ಬಿಟ್ಟು ನಾನು ಭಾಳ ಸಲ ಹೇಳಿದ್ದೇನೆ, ಬಹುಶಃ ವಿಧಾನಸಭೆಯಲ್ಲೂ ಹೇಳಿದೆ. ಹಿಂದೆ ಮಾಧ್ಯಮಗಳಲ್ಲಿ ರಾತ್ರಿ 10 ಗಂಟೆ ಮೇಲೆ ಮಕ್ಕಳು ಮಲಗದ ಮೇಲೆ ಕ್ರೈಮ್ ರಿಪೋರ್ಟ್ ಅಂತಲೂ ಏನೋ ತೋರಿಸೋರಿ. ಈಗ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗೋಯ್ತದೆ ಕ್ರೈಮ್ ರಿಪೋರ್ಟ್. ಆ ಪರಿಸ್ಥಿತಿ ಈ ರಾಜ್ಯವನ್ನು ಈ ಸರ್ಕಾರ ತಂದಿಟ್ಟಿದೆ. ಸರ್, ಇವತ್ತು ಸುಮಲತಾ ಮೈಸೂರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.